ಅಭಯ್ ಸಿಂಹ ಪಾರ್ಟ್ 7. ನೀವು ಏನು ಮಾಡಲು ಸಾಧ್ಯವಿಲ್ಲ ಅಂತ ಗುಡುಗಿದ್ದ ವೃದ್ಧ ವಾಣಿಯ ಕಡೆಗೆ ನೋಡಿ, ನಮ್ಮಲ್ಲಿ ಏನು ಕೇಳ್ತಿದೀಯಾ? ಇವಳಿಗೆ ಸೊಕ್ಕು ಜಾಸ್ತಿ ಆಯ್ತು. ನೀನು ಸುಮ್ಮನೆ ನೋಡ್ತಾ ನಿಂತಿದೀಯಾ? ಇವರಿಬ್ಬರನ್ನ ಬಡಿದು ಎಳೆದುಕೊಂಡು ಹೋಗಿ ನಮ್ಮ ಕಾರ್ನಲ್ಲಿ ಕೂರಿಸೋ ಮುನ್ನ ಎಂದು ಆಕ್ರೋಶದಿಂದ ಜೋರಾಗಿ ಕಿರುಚಿದ್ದ ಆ ಮುದುಕ. ಧನ್ಯ ಬೆಚ್ಚಿ ಬಿದ್ದು ಅಲ್ಲೇ ನಿಂತಿದ್ಲು. ಅದನ್ನು ಕಂಡ ವಾಣಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ನೆಮ್ಮದಿ ಅನ್ನೋದು ಸಿಕ್ಕತ್ತೆ. ಕೊನೆಗೂ ಈ ಪಾಪಿ ಹೋಗ್ತಾ ಇದ್ದಾಳಲ್ಲ, ಹೆಂಗೋ ನಮ್ಮ ಸಾಲ ತೀರ್ತು ಅಂತ. ಧನ್ಯ ಒಪ್ಪಲಿಲ್ಲ, ಕೋಪದಲ್ಲಿ ನಿಂತಿದ್ಲು. ಈ ಸಾಲಗಾರರು ಮಾತ್ರ ಅವಳನ್ನು ಬಿಡಲಿಲ್ಲ. ಬಲವಂತವಾಗಿ ಹಿಡಿದ್ರು. ಕರೆದೊಯ್ಯುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವಳು ಅರ್ಥ ಮಾಡಿಕೊಂಡ್ಳು. ತಕ್ಷಣವೇ ಅವಳು ಪ್ರಜ್ವಲ್ನ ಕೈ ಹಿಡಿದು ಪಕ್ಕಕ್ಕೆ ಎಳೆದುಕೊಂಡ್ಳು. ಸುಮ್ಮನಿರು, ನಮ್ಮ ಈ ಸಾಲದ ಸಮಸ್ಯೆ ಇವತ್ತಿಗೆ ಮುಗಿಯಲಿದೆ. ಅನಗತ್ಯವಾಗಿ ಈ ವಿಷಯವನ್ನು ತಲೆ ಹಾಕಬೇಡಿ ಎಂದು ಗಂಡನ ಕಿವಿ ಹಿಂಡಿ ತನ್ನ ಹಿಂದೆ ಎಳೆದುಕೊಂಡ್ಳು. ಧನ್ಯ ಇದನ್ನು ಗಮನಿಸ್ತಿದ್ರು ಕೂಡ ಆ ಮೂವರು ರಕ್ಕಸರಂತೆ ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ಅವಳಿಗೆ ನಿಜವಾಗಿಯೂ ಭಯ ಆಯಿತು. ತಾನು ಒಬ್ಬ ಹೆಣ್ಣು ಮಗಳಾಗಿ ಅವರ ಜೊತೆ ಹೋರಾಡಲು ಸ್ವಲ್ಪ ಕಷ್ಟನೇ. ನಡುಗುತ್ತಾ ನಿಂತಿದ್ಲು. ಇತ್ತ ಅಜ್ಜ ವಿಶ್ವನಾಥ್ ಮನೆಯಲ್ಲಿ ಅಭಯ್ ಸಿಂಹನ ಅಹಂಕಾರ ಕೆಂಡವಾಗಿತ್ತು. ಯಾರದೋ ಆಸ್ತಿಯನ್ನು ನೀವು ಯಾರಿಗೆ ಕೊಡ್ತಾ ಇದ್ದೀರಿ? ನನಗೆ ನ್ಯಾಯವಾಗಿ ಸಿಗಬೇಕಾದದ್ದು. ಅದು ನನ್ನ ಅಪ್ಪನದು ಮಗನಿಗೆ ಸಲ್ಲಬೇಕು. ಸಿಗುವವರೆಗೂ ನಾನು ಈ ಹುಡುಗಿಯ ಮುಂದೆ ಕೈ ಮುಗಿದು ನಿಲ್ಲಬೇಕಾ ಎಂದು ಅವನು ಹಲ್ಲು ಕಡಿಯುತ್ತಾ ಕೇಳಿದ್ದ. ವಿಶ್ವನಾಥ್ ಮೃದುವಾಗಿ ನಗುತ್ತಾ ಹೇಳ್ತಾನೆ, ಅವಳು ನಿನ್ನ ಹೆಂಡತಿ ಆಗುವವಳು ಅಭಯ್. ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ಳುವುದರಲ್ಲಿ ನಷ್ಟ ಏನಿದೆ? ಆಕೆ ನಿನ್ನನ್ನೇ ನಂಬಿ ಬಂದಿರ್ತಾಳೆ. ನಿನ್ನಿಂದ ಆಕೆಗೆ ಪ್ರೀತಿ ಸಿಗಲೇಬೇಕು ಅಂದರು. ಅಭಯ್ಗೆ ವಿಶ್ವನಾಥ್ ಅವರ ಪ್ರತಿಯೊಂದು ಮಾತು ಕೂಡ ಮೈಗೆ ಕಿಚ್ಚು ಹಚ್ಚುತ್ತಾ ಇತ್ತು. ಅವನು ತಲೆಯನ್ನು 2 ಕೈಗಳಿಂದ ಹಿಡಿದುಕೊಂಡು ಕೆಲವು ಸೆಕೆಂಡ್ಗಳ ಕಾಲ ಕಣ್ಣನ್ನು ಮುಚ್ಚಿ ಆಳವಾದ ಉಸಿರನ್ನು ತೆಗೆದುಕೊಂಡ. ಸರಿ, ಆ ಮೊದಲು 2 ವರ್ಷಗಳಲ್ಲಿ ಅವಳು ಸಾಯದಿದ್ರೆ ಅವಳ ಹೆಸರಿರೋ ಆಸ್ತಿ ನನಗೆ ಸಿಗೋದೇ ಇಲ್ವಾ ಎಂದು ಮತ್ತೆ ಅದೇ ಹಣದ ಬಗ್ಗೆ ಕೇಳಿದ. ಆಕೆಯನ್ನು ಸಾಯಿಸೋದೋ ಬಿಡೋದೋ, ಒಟ್ಟಿನಲ್ಲಿ ಆ ಆಸ್ತಿ ಬರಬೇಕು. ಆಕೆಗೆ ಏನಾದರೂ ಪರವಾಗಿಲ್ಲ. ವಿಶ್ವನಾಥ್ ಅವರಿಗೆ ಅಭಯ್ನ ಈ ಹಣದ ಗೀಳನ್ನು ಕಂಡಾಗ ನಿಜವಾಗ್ಲೂ ಒಂದು ರೀತಿ ಅಸಹ್ಯಕರ ಸಂಕಟ ಆಯಿತು. ಸಂಸಾರ ಸಂಬಂಧಗಳ ಬೆಲೆ ತಿಳಿಸೋಕೆ ಹೊರಟ್ರೆ ಈತ ಕೇವಲ ಲಾಭ ನಷ್ಟದ ಲೆಕ್ಕ ಆಗ್ತಾ ಇದ್ದಾನಲ್ಲ. ನೋಡಭಯ್, ಆ 2 ವರ್ಷಗಳ ನಂತರ ಆ ಆಸ್ತಿ ನಿನ್ನ ಹೆಸರಿಗೆ ಬರುತ್ತಾ ಇಲ್ವಾ ಅನ್ನೋದು ನಿನ್ನ ಹೆಂಡತಿಯ ಇಚ್ಛೆಯ ಮೇಲೆ ನಿಂತಿದೆ. ಅವಳಿಗೆ ಇಷ್ಟವಾದರೆ ಮಾತ್ರ ನಿನಗೆ ಕೊಡಬಹುದು. ಇಲ್ಲದಿದ್ದರೆ ಅದನ್ನು ಅವಳು ಯಾರಿಗಾದರೂ ದಾನ ಮಾಡಬಹುದು. ಅದು ಅವಳ ಆಸ್ತಿ ಅಂತಾನೆ ಇಟ್ಕೋ ಎಂದು ವಿಶ್ವನಾಥ್ ಗುಂಡನ್ನು ಎಸೆದ್ರು. ನಾನು ವಿದೇಶದಿಂದ ಭಾರತಕ್ಕೆ ಬಂದಿರೋದು ಯಾರೋ ದಾನ ಮಾಡೋದನ್ನು ಕಾಯೋಕ್ಕಲ್ಲ ಶ್ರೀ ವಿಶ್ವನಾಥ್ ಅವರೇ. ನನ್ನ ಆಸ್ತಿಯ ಪ್ರತಿಯೊಂದು ಪೈಸೆಯೂ ನನಗೆ ಬರಲೇಬೇಕು. ಅದರ ಮೇಲೆ ನನ್ನ ಹೆಸರೇ ಬರೆದಿದೆ ಎಂದು ಅಭಯ್ ಗರ್ಜಿಸಿದ್ದ. ವಿಶ್ವನಾಥ್ ನಿಟ್ಟುಸಿರು ಬಿಟ್ಟರು. ಬಹುಶಃ ನಾವಿಬ್ಬರೂ ಆ 2 ವರ್ಷಗಳಲ್ಲಿ ಹೊಂದಾಣಿಕೆಯಾಗದೆ ವಿಚ್ಛೇದನ ಪಡೆಯಬಹುದು ಎಂದು ನಿನ್ನ ತಂದೆ ಮೊದಲೇ ಊಹಿಸಿದ್ರು. ಅದಕ್ಕಾಗಿಯೇ ಅವರು ವಿಲ್ನಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ. ಅಭಯ್ ವ್ಯಂಗ್ಯವಾಗಿ ಚಪ್ಪಾಳೆ ತಟ್ಟಿದ್ದ. ನನ್ನ ತಂದೆ ಎಂತಹ ಬುದ್ಧಿವಂತ ಹೇಳಿ. ವಿಚ್ಛೇದನವಾದರೆ ಏನಾಗುತ್ತೆ? ನೀವಿಬ್ಬರು ಮೊದಲ ವರ್ಷ ಜೊತೆಯಾಗಿ ಇದ್ದು ನಂತರವೂ ಮನಸ್ಸು ಒಪ್ಪದಿದ್ದರೆ ಬೇರ್ಪಡಬಹುದು. ಆದರೆ ಆ ಸಮಯದಲ್ಲಿ ನಿನ್ನ ಹೆಂಡತಿಗೆ ಸಿಕ್ಕ ಆ ಒಂದು 750 ಕೋಟಿ ಆಸ್ತಿಯಲ್ಲಿ ಕೇವಲ 100 ಕೋಟಿ ಮಾತ್ರ ಜೀವನೋಪಾಯಕ್ಕೆ ಸಿಗುತ್ತೆ. ಉಳಿದ ಮಿಕ್ಕಿದ್ದು ಕೋಟಿ ಅನಾಥಾಶ್ರಮಗಳಿಗೆ ಹೋಗುತ್ತೆ. ನಿನಗೆ 1 ರೂಪಾಯಿಯೂ ಕೂಡ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಚುಚ್ಚಿದ್ರು. ಆ ಒಂದು ಕ್ಷಣದಲ್ಲಿ ಅಭಯ್ನ ಮುಖ ಸಿಟ್ಟಿನಿಂದ ಕೆಂಪಗಾಗೋಯ್ತು. ಏನೇ ಮಾಡಿದರೂ ಕೂಡ ತನಗೆ ಲಾಸ್ ಆಗೋ ಥರ ಮಾಡಿದ್ದಾನಲ್ಲ. ಅವನಿಗೆ ತನ್ನ ತಂದೆಯ ಜಾಣ್ಮೆಯ ಮೇಲೆ ಆಶ್ಚರ್ಯವೂ ಆಯಿತು, ಕೋಪವೂ ಬಂತು. ಸಿಟ್ಟಂತೂ ಉಕ್ಕಿ ಉಕ್ಕಿ ಬರ್ತಾ ಇತ್ತು. ಈ ಷರತ್ತುಗಳ ಪ್ರಕಾರ ಅವನು ಹುಡುಗಿಯ ಜೊತೆ ಕನಿಷ್ಠ 3 ವರ್ಷ ಇರಲೇಬೇಕಾಯ್ತು. ಅಭಯ್, ಈ ಆಸ್ತಿ ನಿನಗೆ ಬೇಕಿದ್ರೆ ನೀನು ಆ ಹುಡುಗಿಯ ಮನಸ್ಸನ್ನು ಗೆಲ್ಲೇಬೇಕು. ಅವಳು ತನ್ನಿಷ್ಟದಿಂದ ಈ ಆಸ್ತಿಯನ್ನು ನಿನಗೆ ಬರೆದು ಕೊಡುವಂತೆ ಮಾಡಲೇಬೇಕು ಎಂದು ವಿಶ್ವನಾಥ್ ಮಾತು ಮುಗಿಯುವಷ್ಟರಲ್ಲೇ ಅಭಯ್ ಕೈ ಎತ್ತಿ ಅವರನ್ನು ತಡೆದ. ಸರಿ, ಕೆಲಸ ಸಾಧಿಸ್ಕೊಳ್ಳಲು ನೀವೆಲ್ಲ ಸೇರಿ ಭರ್ಜರಿಯಾಗಿ ಸಕ್ಕತ್ತಾಗಿ ಪ್ಲ್ಯಾನ್ ಮಾಡ್ಕೊಬಿಟ್ಟಿದ್ದೀರಾ. ಆದರೆ ಒಂದು ಮುಖ್ಯ ವಿಷಯ ಮರೆತಿದ್ದೀರಿ ವಿಶ್ವನಾಥ್ ಅವರೇ ಎನ್ನುತ್ತಾ ಅಭಯ್ ಸ್ಟೈಲಿಶ್ ಆಗಿ ಪ್ಯಾಂಟ್ ಜೇಬಿಗೆ ಕೈಯನ್ನು ಹಾಕಿದ್ದ. ಅವರ ಹತ್ತಿರ ಬಂದ. ನನ್ನ ಮತ್ತು ಆ ಹುಡುಗಿಯ ಮದುವೆ ಷರತ್ತುಗಳ ಬಗ್ಗೆ ಹೇಳಿದ್ರಿ.
ನಮಗೆ ಜನಿಸಲಿರುವಂತಹ ಮಗುವಿನ ಬಗ್ಗೆ ನಿಮ್ಮ ಮಗ ಏನೂ ಬರೆದಿಲ್ವೇ ಅಂತ ಕಟುವಾಗಿ ವ್ಯಂಗ್ಯವಾಗಿ ನುಡಿದ. ವಿಶ್ವನಾಥ್ ಬಹಳ ಆಘಾತದಿಂದ 2 ಹೆಜ್ಜೆ ಹಿಂದೆ ಸರಿದ್ರು. ಮಗು? ಮಗುನಾ? ನಿನಗೆ ಅಷ್ಟು ಬೇಗ ಅಪ್ಪ ಆಗೋ ಆಸೆ ಬಂತಾ ಎಂದು ಬೆಚ್ಚಿಬಿದ್ರು. ಅಭಯ್ ಅವನನ್ನು ಹೀಯಾಳಿಸುತ್ತಾ ನಕ್ಕ. ಅವನಿಗೆ ವಿಶ್ವನಾಥ್ ಅವರ ಆಘಾತ ಕಂಡಾಗ ಒಂದು ರೀತಿಯ ವಿಕೃತ ಸುಖ ಸಿಕ್ತು. ನೋಡಿ ವಿಶ್ವನಾಥ್ ಅವರೇ, ನನ್ನ ಜೀವನದಲ್ಲಿ ಯಾವುದೂ ಅಕಸ್ಮಾತ್ ಆಗಲ್ಲ. ನನ್ನ ತಂದೆ ಎಷ್ಟೇ ಷರತ್ತು ಹಾಕಿದ್ರೂ ನಾನು ಅವಕ್ಕೆ ಬಗ್ಗಲ್ಲ ಎಂದು ಕೂದಲನ್ನ ಸರಿಪಡಿಸುತ್ತಾ ಬಾಗಿಲಿನ ಕಡೆಗೆ ಧಾವಿಸಿದ್ದ. ವಿಶ್ವನಾಥ್ ಕೈಯನ್ನು ಹಿಸುಕಿಕೊಳ್ಳುತ್ತಾ ಆತಂಕದಿಂದ ಬಂದ್ರು. ಅವನಿಗೆ ತಿಳಿಯಬಾರದು ಅಂದುಕೊಂಡಿದ್ದೆಲ್ಲ ಅವನಿಗೆ ಗೊತ್ತಾಗಿ ಬಿಟ್ಟಿದೆಯಲ್ಲ ಅಂತ ಕಾಣ್ತಿದೆ. ಇತ್ತ ಧನ್ಯಾಳ ಮನೆಯಲ್ಲಿ ಭಯಾನಕವಾದ ವಾತಾವರಣ ಸೃಷ್ಟಿಯಾಗಿದೆ. ಆ 3 ಗೂಂಡಾಗಳು ಧನ್ಯಾಳ ಹತ್ತಿರ ಬರುತ್ತಿದ್ದಂತೆ ಹಠಾತ್ತನೆ ಬಾಗಿಲಲ್ಲಿ ದೊಡ್ಡ ಶಬ್ದ ಆಗೋಯ್ತು. ಒಂದು 20-25 ಜನ ಮಹಿಳೆಯರು ಮತ್ತು ಪುರುಷರ ಗುಂಪೊಂದು ಗಲಾಟೆ ಮಾಡುತ್ತಾ ಮನೆಯೊಳಗೇನೆ ನುಗ್ಗಿಬಿಡ್ತು. ವಾಣಿ, ಪ್ರಜ್ವಲ್, ಆ 3 ಸಾಲಗಾರರು ಭಯದಿಂದ ಪ್ರತಿಮೆಗಳಂತೆ ನಿಂತ್ಬಿಟ್ರು. ಧನ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಅವಳು ತನ್ನ ಗೆಳತಿ ಪ್ರಿಯಾಗೆ ಮೊದಲೇ ಕರೆ ಮಾಡಿದ್ಲು. ಧನ್ಯ, ಯಾರವನು ನಿನಗೆ ತೊಂದರೆ ಕೊಡ್ತಾ ಇರೋದು ಅಂತ ಅಂದ ಕಮಿಷನರು. ಅವರಿಗೆ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಇವರೆಲ್ಲ ಜೈಲಿನಲ್ಲಿ ಕಂಬಿ ಹಿಂದೆ ನಿಂತ್ಕೊಂಡು ಕಂಬಿನ 1, 2, 3 ಅಂತ ಎಣಿಸ್ಬೇಕಾಗತ್ತೆ ಎಂದು ಪ್ರಿಯಾ ಗರ್ಜಿಸಿದ್ಲು. ಬಂದಿದ್ದಂಥ ಸಾಲಗಾರರು ಗಡಗಡ ಅಂತ ನಡುಗ್ತಾ, ಜನ ಸೇರಿಸಿ ಬೆದರಿಸ್ತೀಯೇನೆ, ನಮ್ಮನ್ನ ಕೊಲ್ಲೋಕ್ ಬಂದಿದ್ದಾರೆ ಅವರು ಅಂತ ಕಿರುಚಿದ್ದ. ಧನ್ಯ ಮುಗುಳ್ನಕ್ಕು. ಸುಮ್ಮನೆ ಹಣಕ್ಕಾಗಿ ಒಡೆದಾಡೋ ಗ್ಯಾಂಗ್ ಅಲ್ಲ ಸರ್, ಇವರೆಲ್ಲ ನನ್ನ ಸ್ನೇಹಿತರು. ನೀವು ಎಷ್ಟು ಜನರನ್ನ ತರ್ತೀರಾ? 100, 200? ನಾನು ಇಲ್ಲಿ 5,000 ಜನರನ್ನ ಕರೆಸಿ ನಿಲ್ಲಿಸಬಲ್ಲೆ. ಜಾಗ ಸಾಲಲ್ಲ ಅಷ್ಟೇ. ಧನ್ಯಾಳ ಕಣ್ಣುಗಳಲ್ಲಿ ಬೆಂಕಿ ಇತ್ತು. ವಾಣಿ ಬೆಚ್ಚಿ ಬಿದ್ದು ಸುಮ್ಮನಾಗ್ಬಿಟ್ಲು. ಧನ್ಯಾಳ ಈ ಹೊಸ ಅವತಾರ ಅವಳಿಗೆ ನಡುಕ ಹುಟ್ಟಿಸ್ತು. ಪ್ರಜ್ವಲ್ ಮನಸ್ಸಿನಲ್ಲೇ ನೆಮ್ಮದಿ ಪಟ್ಟುಕೊಂಡ. ಹೆಂಡತಿಗೆ ಎದುರಿ ಸುಮ್ಮನೆ ಇದ್ದ. ಅವನಿಗೂ ಕೂಡ ತನ್ನ ತಂಗಿ ಅನ್ನೋ ವಾತ್ಸಲ್ಯ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತಲ್ವಾ. ನೋಡಿ ಅತ್ತಿಗೆ, ನಾನು ಕೇವಲ ಟ್ರೇಲರ್ ಅನ್ನ ತೋರಿಸಿದ್ದೀನಿ. ನೀವು ನನಗೆ ಮನೆಯೊಳಗಡೆ ಕಿರುಕುಳ ಕೊಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೆ. ನಾನು ಈಗಲೇ ಹೋಗಿ ಕಮಿಷನರ್ಗೆ ದೂರು ಕೊಡ್ತೀನಿ. ನೀವೆಲ್ಲ ಜೈಲಿನಲ್ಲಿ ಇರಬೇಕಾಗತ್ತೆ ಅಂದಾಗ ಧನ್ಯ ಅವರಿಗೆ ಎಚ್ಚರಿಸಿದ್ಲು. ಆ ಗೂಂಡಾಗಳನ್ನ ಧನ್ಯಾಳ ಸ್ನೇಹಿತರು ಸುತ್ತುವರೆದ್ರು. ಧನ್ಯ ಒಳಗಡೆ ಹೋಗಿ ತನ್ನ ಅಗತ್ಯ ವಸ್ತುಗಳಿಂದ ಬ್ಯಾಗನ್ನ ತಂದ್ಲು. ಆ ಮನೆಯಲ್ಲಿ ಇರೋದು ನರಕದ ಸಂಕೋಲೆಗಿಂತ ಕಮ್ಮಿ ಏನಲ್ಲ. ನಾನು ನಿನಗೆ ನಿದ್ದೆ ಗುಳಿಗೆ ಕೊಟ್ಟು ಮಾರಾಟ ಮಾಡಿದ್ರೂ ಮಾಡ್ತೀಯ ವಾಣಿ, ಅಂಥವಳು ನೀನು. ಎಷ್ಟು ಕೆಟ್ಟ ಹೆಂಗಸು ಅಂದರೆ ನಿನಗೆ ಒಂದು ಚೂರು ಒಳ್ಳೆತನ, ತನ್ನಂತೆ ಆಕೆಯು ಹೆಣ್ಣು ಅನ್ನುವಂತಹ ಒಂದು ಸಹಜವಾದ ಕಾಳಜಿ ಕೂಡ ಇಲ್ಲ. ಇನ್ನು ಇಲ್ಲಿ ಇರೋದಕ್ಕಿಂತ ಮೊದಲೇ ನಾನು ಹೊರಟು ಹೋಗೋದು ನಿಜವಾಗಿ ಎಷ್ಟೋ ಮೇಲು, ಒಳ್ಳೆಯದು ಎಂದು ಪ್ರಿಯಾಳ ಜೊತೆ ಅಲ್ಲಿಂದ ಹೊರ ನಡೀತಾಳೆ. ಸುಮಾರು 4 ವರ್ಷಗಳ ನಂತರ ಧನ್ಯ ಮನಸ್ಸಾರೆ ನಗ್ತಾ ಇದ್ದಾಳೆ. ಪ್ರಿಯಾ, ನರಕದಿಂದ ಬಿಡುಗಡೆಯನ್ನು ಸಿಕ್ತು ಕಣೆ, ಸಿಕ್ಕಂತಾಗ್ತಿದೆ. ನನ್ನ ಮನಸ್ಸು ಹಗುರವಾಗಿದೆ ಅಂತ ಕಣ್ಣೀರನ್ನು ತುಂಬಿಕೊಂಡು ಹೊರಗೆ ಬಂದ್ಲು. ಆದರೆ ಅವಳಿಗೆ ತಿಳಿದಿರಲಿಲ್ಲ, ಇದಕ್ಕಿಂತ ದೊಡ್ಡದಾದ ನರಕವನ್ನು ತೋರಿಸಲು ಅಭಯ್ ಸಿಂಹ ಸಿದ್ಧನಾಗಿದ್ದಾನೆ ಅಂತ ಹೇಳಿ. ಅಭಯ್ ಸಿಂಹ ತನ್ನ ಆಫೀಸ್ನಲ್ಲಿ ಕುಳಿತು ತನ್ನ ತಾಳ್ಮೆಯನ್ನು ಪರೀಕ್ಷಿಸಿದ. ಫೈಲನ್ನು ತೆರೆದು ಅವನ ಮದುವೆಗೆ ಇನ್ನು ಕೇವಲ 17 ದಿನಗಳಷ್ಟೇ ಬಾಕಿ ಇತ್ತು. ಹುಡುಗಿಯ ದೌರ್ಬಲ್ಯವೇನು ಅಂತ ಮೊದಲು ಪತ್ತೆ ಹಚ್ಚಬೇಕು. ಆಗ ಮಾತ್ರ ಅವಳನ್ನು ನನ್ನ ದಾರಿಗೆ ತರೋಕೆ ಸಾಧ್ಯ ಎಂದು ಯೋಚಿಸುತ್ತಾ ಆ ಫೈಲನ್ನು ತೆರೆದು ಅಭಯ್ಗೆ ದೊಡ್ಡ ಆಘಾತವೊಂದು ಕಾದಿತ್ತು. ಆ ಕ್ಷಣದಲ್ಲಿ ಅಭಯ್ನ ಕಣ್ಣುಗಳು ಹರಳಿದ್ವು, ಕೈಗಳು ನಡುಗಿದ್ವು. ಆ ಫೈಲ್ನಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ, ರಸ್ತೆಯಲ್ಲಿ ಮಳೆಯಲ್ಲಿ ಸಿಕ್ಕಿ ಸವಾಲನ್ನು ಹಾಕಿ ಜೋರು ಮಾಡಿದಂತಹ ಅದೇ ಧನ್ಯ. ಅಭಯ್ ಸಿಂಹನ ಮುಂದಿನ ನಡೆ ಏನು? ರಾಕ್ಷಸ ಜಿಂಕೆಯನ್ನ ಹೆಂಗ್ ಬೇಟೆಯಾಡ್ತಾನೆ? ಅವಳು ಈತನ ಮಾತಿಗೆ ಬಗ್ತಾಳಾ? ಪ್ರಿಯಾ, ನಿಜಕ್ಕೂ ನನಗೆ ಈಗ ನರಕದಿಂದ ಬಿಡುಗಡೆ ಸಿಕ್ಕಿದೆ ಭಾಸವಾಗ್ತಿದೆ. ಮನಸ್ಸು ಎಷ್ಟೊಂದು ಹಗುರವಾಗ್ತಿದೆ ಗೊತ್ತಾ? ಧನ್ಯ ಕಣ್ಣುಗಳಲ್ಲಿ ತುಂಬಿ ತುಂಬಿ ಬಂದಿದ್ರೂ ಮುಖದಲ್ಲಿ ಒಂದು ರೀತಿಯ ವಿಜಯದ ನಗು ಇತ್ತು ಆಕೆಗೆ. ಸಾಲಗಾರರ ಸುಳಿಯಿಂದ, ಕಾಟದಿಂದ ಸದ್ಯಕ್ಕೆ ಪಾರಾಗಿ ಹೊರಬಂದಿದ್ದಂತಹ ಅವಳ ಧ್ವನಿಯಲ್ಲಿ ನೆಮ್ಮದಿಯೂ ಇತ್ತು. ಪ್ರಿಯಾ ಅವಳ ಕೈಗಳನ್ನು ಆಪ್ತವಾಗಿ ಹಿಡಿದುಕೊಂಡಿದ್ಲು.
ಅವಳ ಕಣ್ಣುಗಳಲ್ಲಿ ಆಕ್ರೋಶ ಮತ್ತು ಅಚ್ಚರಿ ಎನ್ನುವುದು ಎರಡೂ ಕೂಡ ತುಂಬಿ ತುಳುಕ್ತಾ ಇದ್ವು. ನನಗೆ ನಂಬಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಕಣೆ ಧನ್ಯ. ನೀನು ಇಂತಹ ಮನುಷ್ಯರ ಜಗತ್ತಿನಲ್ಲಿ ಇದ್ದರೆ ಇಷ್ಟು ದಿನ ಬದುಕಿದೆಯಾ? ಸ್ವಂತ ತಂಗಿಯ ಬಾಳನ್ನು ಬೆಳಗಬೇಕೆಂಬ ಅಣ್ಣ ಕೇವಲ ಹಣಕ್ಕಾಗಿ ನಿನ್ನನ್ನು ಮಾರಲು ಮೂರನೇ ವ್ಯಕ್ತಿಗೆ ಅವಣಿಸ್ತಿದ್ದಾನಲ್ಲ, ಅವನು ಎಂತಹ ಪಾಪಿ. ಪ್ರಿಯಾಳ ಮಾತು ಪೂರ್ಣಗೊಳ್ಳುವ ಮೊದಲೇ ಧನ್ಯ ಅವಳನ್ನು ಸರಿಪಡಿಸಿದ್ಲು. ಏಹೇ ಇಲ್ಲ ಪ್ರಿಯಾ, ಹಾಗೆಲ್ಲ ಮಾತಾಡಬೇಡ. ನೀನು ತಪ್ಪಾಗಿ ಅರ್ಥೈಸ್ಕೊಂಡಿದೀಯಾ. ಅವನು ನನ್ನ ನೇರವಾಗಿ ಏನು ಮಾಡ್ತಾ ಇಲ್ಲ. ಬದಲಾಗಿ ಹಣಕ್ಕಾಗಿ ಆ ಅಪರಿಚಿತ ವ್ಯಕ್ತಿಯನ್ನು ಮದುವೆಯಾಗುವಂತೆ ಒತ್ತಾಯಿಸ್ತಾ ಇದ್ದಾನೆ ಅಷ್ಟೇ ಬಿಡು. ಎರಡೂ ಒಂದೇ ಧನ್ಯ. ನಿನ್ನ ಇಷ್ಟವಿಲ್ಲದಿದ್ದರೂ ಕೇವಲ ಆಸ್ತಿ ಮತ್ತು ಹಣಕ್ಕಾಗಿ ನಿನ್ನನ್ನು ಬೇರೆಯವ್ರ ಕೈಗೆ ಒಪ್ಪಿಸೋಂಥದ್ದು ಮಾರಾಟ ಮಾಡಿದಂತೆಯೇ ಸರಿ ತಾನೇ. ನೀನು ಇನ್ನೂ ಯಾಕೆ ಆತನನ್ನು ವಹಿಸ್ಕೊಳ್ತಾ ಇದೀಯಾ? ಅಣ್ಣ ಎನ್ನುವ ಆಸೆ ಇನ್ನೂ ಹೋಗಿಲ್ಲ ಅಂತ ಅನಿಸುತ್ತೆ ನಿನಗೆ ಎಂದು ಪ್ರಿಯಾ ಖಾರವಾಗಿ ಹೇಳಿದಾಗ ಧನ್ಯ ಮೌನವಾಗಿ ತಲೆಯಾಡಿಸಿ ಒಪ್ಪಿಗೆಯನ್ನು ಸೂಚಿಸಿದ್ಲು. ಧನ್ಯ ಕಾರಿನ ಕಿಟಕಿಯಿಂದ ತನ್ನ ಬೆಂಬಲಕ್ಕೆ ಬಂದಿದ್ದಂತಹ ಗೆಳೆಯರ ಬಳಗವನ್ನು ನೋಡುತ್ತಾ ಕೃತಜ್ಞತೆಯಿಂದ ಹೇಳಿದ್ಲು. ಸರಿ ಗೆಳೆಯರೇ, ನಾನು ಕರೆ ಮಾಡಿದ ತಕ್ಷಣ ಯಾವುದೇ ಆಲೋಚನೆಯನ್ನು ಮಾಡದೆ ನನ್ನ ನೆರವಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಈ ಋಣವನ್ನು ನಾನು ಮುಂದೊಂದು ದಿನ ಖಂಡಿತ ತೀರಿಸ್ತೇನೆ. ಹೇ ಧನ್ಯ, ಇದೇನು ಮಾತು? ನಾವು ಸ್ನೇಹಿತರಲ್ವೇ? ನಿನಗೆ ಒಂದು ತೊಂದರೆ ಆದಾಗ ನಾವು ಬಂದು ನಿನ್ನ ಜೊತೆ ನಿಲ್ಲೋದು ಖಂಡಿತ ನಮ್ಮ ಆದ್ಯ ಕರ್ತವ್ಯ. ಈ ಧನ್ಯವಾದ ಔಪಚಾರಿಕತೆ ದಯವಿಟ್ಟು ನಮಗೆ ತೋರಿಸ್ಬೇಡ ಎಂದು ಗುಂಪಿನಲ್ಲಿದ್ದವರು ಒಬ್ಬರಾದ ಮೇಲೆ ಒಬ್ಬರು ವಿಮಾನದಿಂದ ನುಡಿತಾ ಇದ್ರು. ಆ ಮಾತುಗಳನ್ನು ಕೇಳ್ತಿದ್ದಂಥ ಧನ್ಯಾಳ ಮನಸ್ಸು ಆರ್ದ್ರವಾಯಿತು. ಗೆಳೆತನದ ಈ ಬೆಂಬಲ ಅವಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಿತು. ಆದರೆ ತನ್ನ ಒಂದು ಕರೆ ಇವತ್ತು ತನ್ನನ್ನು ದೊಡ್ಡ ಗಡ್ಡಾತರದಿಂದ ರಕ್ಷಿಸಿದೆ ಎಂದು ಅವಳು ಭಾವಿಸಿದ್ಲು. ಆದರೆ ವಿಧಿ ಅವಳಿಗಾಗಿ ಇದಕ್ಕಿಂತಲೂ ಅತಿ ಘೋರವಾದ, ದೊಡ್ಡದಾದ, ಸಂಕೀರ್ಣವಾದ ಬಲೆಯನ್ನು ಹೆಣಿತಾ ಇತ್ತು. ಪಾಪ, ಅವಳಿಗಂತೂ ಗಂಡನ ಮನೆಯಲ್ಲೂ ನೆಮ್ಮದಿ ಇಲ್ಲದೇ ಇರೋ ಥರ ಒಂದು ಮಾಯಾಜಾಲವೇ ಕ್ರಿಯೇಟ್ ಮಾಡ್ತಿದ್ದಾನೆ ಅಭಯ್. ಸುಳಿವು ಪಾಪ ಆಕೆಗೆ ಇರಲಿಲ್ಲ. ಇದೇ ಸಮಯದಲ್ಲಿ ದೂರದ ತನ್ನ ಐಷಾರಾಮಿ ಕಚೇರಿಯಲ್ಲಿ ಕುಳಿತಿರುವಂತಹ ಅಭಯ್ ಸಿಂಹ ತನ್ನ ಮೇಜಿನ ಮೇಲಿದ್ದಂತಹ ಕೆಂಪು ಫೈಲನ್ನು ತೆರಿತಾನೆ. ಫೈಲ್ ತೆರೆದ ತಕ್ಷಣವೇ ಅವನ ಕಣ್ಣುಗಳಲ್ಲಿ ಅಚ್ಚರಿಯಿಂದ ಅರಳಿದವು. ಅವನ ಕಣ್ಣುಗಳಲ್ಲೂ ಅಚ್ಚರಿಯಿಂದ ಯಾಕೆ ಅರಳಿದ್ವು ಅಂದರೆ, ಮೊದಲೇ ಪುಟದಲ್ಲಿದ್ದು ಆ ಸುಂದರ ಚಿತ್ರ ಅವನ ದಿಟ್ಟಿಸಿ ನೋಡುವಂತಿತ್ತು. ಅದು ಧನ್ಯಾಳ ಫೋಟೋ ಆಗಿತ್ತು. ಫೋಟೋದಲ್ಲಿ ಅವಳ ಆ ಕಾಂತಿಯುತ ಮುಖ, ತುಂಟತನದ ನಗು ಅಭಯನನ್ನ ಕ್ಷಣಕಾಲ ಮೌನವಾಗುತ್ತೆ ಮಾಡುತ್ತು. ಧನ್ಯ ಕೇವಲ ಸುಂದರಿ ಮಾತ್ರವಲ್ಲ, ಒಳ್ಳೆಯ ಮೈಬಣ್ಣ ಇರುವವಳು. ಅವಳಲ್ಲಿ ಒಂದು ವಿಶಿಷ್ಟವಾದ ಕಳೆ ಇದೆ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನಾಯಕಿಯರ ಸೌಂದರ್ಯವನ್ನು ಮೀನಿನ ಕಣ್ಣು, ಜಿಂಕೆಯ ನೋಟ ಅಂತ ಹೇಳ್ಬಿಟ್ಟು ವರ್ಣಿಸಲಾಗುತ್ತೆ. ಆದರೆ ಅಭಯ್ಗೆ ಅವಳಲ್ಲಿ ಕಂಡದ್ದು ಅದಕ್ಕಿಂತಲೂ ಹೆಚ್ಚಿನದಾದದ್ದು ಡಬಲ್ ನೈಸರ್ಗಿಕತೆ. ಅವಳ ಕಣ್ಣುಗಳು ಅತಿ ಸಾಮಾನ್ಯವಾಗಿದ್ದರೂ ಅವುಗಳಿಗೆ ಸವರಿದ್ದ ಐಲೈನರ್ ಮತ್ತು ಆ ಕಣ್ಣುಗಳಲ್ಲಿ ಹೊಳೆದಿದ್ದಂತಹ ಕಾಂತಿ ಅಭಯನನ್ನ ಒಂದು ರೀತಿ ಅಯಸ್ಕಾಂತದ ರೀತಿ ಸೆಳೀತಾ ಇತ್ತು. ಫೋಟೋದಲ್ಲಿ ಈ ರೀತಿ ಮಾಡ್ತಿದ್ದಾಳೆ ಅಂದರೆ ಇನ್ನು ಮದುವೆ ಆದಮೇಲೆ ಕೇಳಬೇಕಾ? ಅವಳ ನಗುವಿನೊಂದಿಗೆ ಆ ಕಣ್ಣುಗಳು ಕೂಡ ನಗುತ್ತಿರುವಂತೆ ಭಾಸವಾಗ್ತಿತ್ತು. ಅಚ್ಚುಕಟ್ಟಾಗಿ ತಿದ್ದಿದ ಹುಬ್ಬುಗಳು, ಪುಟ್ಟ ಮೂಗು, ಆ ಗುಲಾಬಿ ಕೆನ್ನೆಗಳು ಅವಳನ್ನು ಸಾಕ್ಷಾತ್ ಒಬ್ಬ ಜನಪ್ರಿಯ ನಾಯಕಿಯಂತೆ, ಜ್ಯೋತಿಕಾ ಅನ್ನೋ ಒಬ್ಬ ನಾಯಕಿಯನ್ನು ನೀವು ನೋಡಿರಬಹುದು, ಅದೇ ರೀತಿ ಬಿಂಬಿಸ್ತಿತ್ತು. ವಿದೇಶದಲ್ಲಿ ಹೋದ್ ಬೆಳೆದಂಥ ಅಭಯ್ ಸಿಂಹನಿಗೆ ಸೌಂದರ್ಯ ಹೊಸತೇನಲ್ಲ. ಹೆಣ್ಣು ಮಕ್ಕಳ ಅಂದ ಚಂದ ಸವಿಯೋದು ಅವನ ಹಳೆಯ ಅಭ್ಯಾಸ. ಅವನದೆಷ್ಟೋ ಸುಂದರಿಯನ್ನು ನೋಡಿದ್ರೂ ಧನ್ಯಾಳ ಈ ಫೋಟೋ ಯಾಕೋ ಅವನ ಕಣ್ಣುಗಳನ್ನು ಸೆರೆಹಿಡಿದಿತ್ತು. ಇದನ್ನು ಕಂಡರೆ ಮೊದಲ ನೋಟದ ಪ್ರೀತಿ ಅಂತ ಯಾರು ಬೇಕಾದರೂ ಹೇಳ್ಬೋದಿತ್ತು. ಅಭಯ್ ತನ್ನ ತಂದೆಯ ಅಥವಾ ಅಜ್ಜನ ಆಯ್ಕೆಯನ್ನು ಮನಸ್ಸಿನಲ್ಲೇ ಮೆಚ್ಚಿಕೊಳ್ತಾನೆ. ಓಕೆ, ನನಗೇನಂತ ಕೆಟ್ಟದಾಗಿರುವಂತಹ ಆಯ್ಕೆ ಮಾಡಿಲ್ಲ, ಒಳ್ಳೆಯ ಅಭಿರುಚಿ ಅಂತ ಗೊಣಗುತ್ತಾ ಮುಂದಿನ ಪುಟವನ್ನು ತಿರುಗಿಸ್ತಾ ಹೋಗ್ತಾನೆ. ಅದು ಅವಳ ಬಯೋಡೇಟಾ ಆಗಿತ್ತು. ಧನ್ಯ ಆ ಹೆಸರನ್ನು ಒಮ್ಮೆ ತನ್ನ ತುಟಿಗಳ ನಡುವೆ ಉಚ್ಚರಿಸಿದಾಗ ಅವನಿಗೆ ಆ ಹೆಸರು ತುಂಬ ವಿಭಿನ್ನವಾಗಿ ಕಾಣಿತು. ಅವಳು ಹುಟ್ಟಿದ ದಿನಾಂಕ, ಶಿಕ್ಷಣದ ವಿವರಗಳನ್ನು ಓದುತ್ತಾ ಹೋದಂತೆ ಅವನಿಗೆ ಒಂದು ವಿಷಯ ಸ್ವಲ್ಪ ಬೇಸರ ತರಿಸಿದೆ. ಧನ್ಯ ಚಿಕ್ಕವಳಿದ್ದಾಗಲೇ ತಂದೆಯನ್ನು ಕಳೆದುಕೊಂಡಿದ್ಲು ಮತ್ತು 4 ವರ್ಷಗಳ ಹಿಂದೆ ತಾಯಿಯೂ ಕೂಡ ತೀರಿ ಹೋಗಿದ್ರು. ಈಗ ಅವಳು ತನ್ನ ಅಣ್ಣ ಮತ್ತು ಅತ್ತಿಗೆಯ ಆಶ್ರಯದಲ್ಲಿದ್ದಾಳೆ. ಪರವಾಗಿಲ್ಲ, ಪೋಷಕರು ಇಲ್ಲದಿದ್ದರೆ ಏನಂತೆ, ಅಣ್ಣ ಅತ್ತಿಗೆಯನ್ನು ಒಪ್ಪಿಸಿದ್ರೆ ಸಾಕು, ಈ ಮದುವೆ ಸುಲಭವಾಗಿ ನಡೆಯುತ್ತೆ ಎಂದು ಅಭಯ್ ಯೋಚಿಸಿದಾಗ
ಅವಳು ಓದ್ತಿರುವಂತಹ ಕಾಲೇಜಿನ ವಿಳಾಸವನ್ನು ಅವನು ಗುರುತು ಮಾಡಿಕೊಂಡನು. ಹಣದ ಅವಶ್ಯಕತೆ ಇರುವ ಇಂತಹ ಹುಡುಗಿ ಮದುವೆಗೆ ಒಪ್ಪುವುದು ಖಂಡಿತ ಎಂದು ಅವನು ಕೂಡ ಭಾವಿಸಿದನು. ಆದರೆ ಅವನ ಅಜ್ಜ ವಿಶ್ವನಾಥ್ ಹೇಳಿದ ಮಾತು ಅವನಿಗೆ ತುಂಬ ನೆನಪಾಗೋಯಿತು. ಈ ವಿಷಯ ಅತಿ ಅಂದರೆ ಅತಿ ರಹಸ್ಯವಾಗಿರಬೇಕು. ನಾನು ಈ ಹುಡುಗಿಯನ್ನು ಭೇಟಿ ಮಾಡಲು ನೇರವಾಗಿ ಕಾಲೇಜಿಗೆ ಹೋದರೆ ಶತ್ರುಗಳಿಗೆ ವಿಷಯ ತಿಳಿಬಹುದು. ಎಲ್ಲಿಂದನೋ ವಿಚಾರ ಹೋದರೆ ಈ ಆಟ ನನಗೂ ಮತ್ತು ಅವಳಿಗೂ ಮಾತ್ರ ಸಂಬಂಧಿಸಿರುತ್ತೆ. ಹಾಗಾಗಿ ಧನ್ಯಾಳನ್ನು ಭೇಟಿಯಾಗಲು ನಾನು ಬೇರೆಯದೇ ಮಾರ್ಗವನ್ನು ಹುಡುಕಬೇಕು ಅಂತ ಹೇಳಿಬಿಟ್ಟು ವಿಕೃತವಾಗಿ ನಗೆಯೊಂದಿಗೆ ಕುರ್ಚಿಯಿಂದ ಎದ್ದನು. ಮರುದಿನ ಬೆಳಗ್ಗೆ ಹಾಸ್ಟೆಲ್ ಸೇರಿದ ಧನ್ಯಾ ಕಾಲೇಜಿಗೆ ಹೋಗಲು ತಯಾರಾಗ್ತಾ ಇದ್ದಾಗ ಅವಳ ಫೋನ್ ರಿಂಗಣಿಸ್ತು. ಅದು ಅವಳ ಪ್ರೇಮಿ ಪ್ರಜ್ವಲ್ ಮಾಡಿರುವಂತಹ ಕರೆಯಾಗಿತ್ತು. ಹಲೋ ಧನ್ಯಾ, ಎಲ್ಲಿದ್ದೀಯಾ ನೀನು? ನಿನ್ನೆ ನಿನ್ನ ಮನೆಯಲ್ಲಿ ನಡೆದಂತಹ ವಿಷಯಗಳೆಲ್ಲ ನನಗೆ ತುಂಬ ಬೇಜಾರಾಯಿತು, ತಿಳಿಯಿತು. ಬಟ್ ನಮಗೇನು ಮಾಡೋಕ್ಕೆ ಆಗಲಿಲ್ಲ. ರಾತ್ರಿಯಿಂದ ನಿನಗೆ ಫೋನ್ ಮಾಡ್ತಾನೆ ಇದ್ದೇನೆ, ಯಾಕೆ ಸ್ವೀಕರಿಸ್ತಾ ಇಲ್ಲ? ಪ್ರಜ್ವಲ್ ಧ್ವನಿಯಲ್ಲಿ ಒಂದು ರೀತಿಯ ಬೇಸರ, ಆತಂಕ ಎದ್ದು ಕಾಣ್ತಾ ಇತ್ತು. ಧನ್ಯಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಲು. ಪ್ರಜ್ವಲ್, ಸದ್ಯಕ್ಕೆ ನಾನು ಕಾಲೇಜಿಗೆ ಹೋಗ್ತಾ ಇದ್ದೇನೆ. ಈ ವಿಷಯ ತಿಳಿದ ಮೇಲೆ ನನ್ನ ಎಲ್ಲ ಸಂಬಂಧಿಕರು ಕರೆ ಮಾಡಿ ವಿಚಾರಿಸಿದ್ದಾರೆ. ಅವರಿಗೆಲ್ಲ ಏನು ಉತ್ತರ ಕೊಡಲಿ ಎಂದು ನಾನು ಫೋನ್ ಸೈಲೆಂಟ್ ಮಾಡಿಬಿಟ್ಟಿದೆ ಅಂದ್ಲು. ವಾಸ್ತವದಲ್ಲಿ ಅವಳಿಗೆ ಯಾರೂ ಹತ್ತಿರದ ಸಂಬಂಧಿಕರು ಇರಲಿಲ್ಲ. ಅವಳ ಅಣ್ಣನೇ ಅವಳನ್ನು ಮಾರಲು ಹೊರಟಾಗ ಮಿಕ್ಕವರು ಸಹಾಯಕ್ಕೆ ಬರುವುದು ನಿಜವಾದ ಮಾತೆ, ಖಂಡಿತ ದೂರದ ಮಾತು. ಪ್ರಜ್ವಲ್ ಒತ್ತಾಯ ಮಾಡಿದ್ದ. ಸರಿ, ಈಗಲೇ ನನ್ನನ್ನು ಬಂದು ಭೇಟಿಯಾಗು, ಆ ಕಾಫಿ ಶಾಪ್ಗೆ ಬಾ ಅಂತ ಹೇಳ್ತಿದ್ದ. ಏನೇ ಆದರೂ ಕೂಡ ತನ್ನನ್ನು ಕ್ಯಾರೆ ಬುಲಾರೆ ಅನ್ನೋರೇ ಇಲ್ಲ ಅನ್ನೋ ಸಮಯದಲ್ಲಿ ತನ್ನ ಗೆಳೆಯರು, ತನಗೆ ಇಷ್ಟಪಡುವಂಥ ವ್ಯಕ್ತಿಗಳು ಇವರಿಬ್ಬರೇ. ಅವರನ್ನು ಬಿಟ್ಕೊಡೋಕ್ಕಾಗುತ್ತಾ? ಧನ್ಯಾ ಅನಿವಾರ್ಯವಾಗಿ ಒಪ್ಪಿ ರಸ್ತೆಯ ಬದಿಯ ಒಂದು ಸಣ್ಣ ರೆಸ್ಟೋರೆಂಟ್ ಬಳಿ ಪ್ರಜ್ವಲ್ ಬರುವಿಕೆಗಾಗಿ ಕಾಯುತ್ತಾ ನಿಂತಿದ್ಲು. ಅದೇ ದಾರಿಯಲ್ಲಿ ತನ್ನ ಐಷಾರಾಮಿ ಕಾರ್ನಲ್ಲಿ ಸಾಗ್ತಿದ್ದಂತಹ ಅಭಯ್ ಸಿಂಹನ ಕಣ್ಣಿಗೆ ಧನ್ಯಾ ಬಿದ್ಲು. ಅವಳು ಮಲ್ಲಿಗೆಯಂತೆ ಅರಳಿದ ಮುಖದೊಂದಿಗೆ ಜೀನ್ಸ್ ಮತ್ತು ಟಾಪ್ ಧರಿಸಿ ನಿಂತಿದ್ದ ರೀತಿ ಅವನನ್ನು ಸೆಳೀತು. ತಕ್ಷಣ ಕಾರ್ ಯೂ ಟರ್ನ್ ಮಾಡಿ ರೆಸ್ಟೋರೆಂಟ್ ಮುಂದೆ ನಿಲ್ಲಿಸಿದ. ಅಭಯ್ ಯಾರಿಗೂ ತಿಳಿಯದಂತೆ ಒಳಗೆ ಹೋಗಿ ಅವಳ ಎದುರಿನ ಮೇಜಿನ ಬಳಿ ಕುಳಿತು ಅವಳನ್ನೇ ಗಮನಿಸತೊಡಗಿದ್ದ. ಧನ್ಯಾ ಮಾತ್ರ ಯಾವುದೋ ಗಂಭೀರ ಆಲೋಚನೆಯಲ್ಲಿ ಮುಳುಗಿದ್ಲು. ಅಷ್ಟರಲ್ಲೇ ಅಲ್ಲಿಗೆ ಪ್ರಜ್ವಲ್ ಬಂದನು. ಅವನು ಧನ್ಯಾಳ ಹತ್ತಿರ ಕುಳಿತು ಅವಳ ಕೆನ್ನೆಯನ್ನು ಸವರಲು ಹೋದಾಗ ಅಭಯ್ನ ಕಣ್ಣುಗಳಲ್ಲಿ ಒಂದು ರೀತಿಯ ತನ್ನ ಹೆಂಡತಿ ಅನ್ನೋ ಆಸೆಯೋ ಅಥವಾ ಒಂದು ಅಧಿಕಾರವೋ ಆಲ್ರೆಡಿ ಬಂದ್ಬಿಟ್ಟಿದೆ. ಕೋಪದ ಕಿಡಿ ಮಿಂಚಿತು. ಈ ಹುಡುಗ ಯಾರು? ಇವರ ನಡುವೆ ಪ್ರೀತಿ ಇದೆಯಾ ಎಂದು ಅಭಯ್ ಮನಸ್ಸಿನಲ್ಲಿ ಆತಂಕಗೊಳ್ತಾನೆ. ಪ್ರಜ್ವಲ್ ಹೇಳ್ತಿದ್ದ. ಧನ್ಯಾ, ನಿನ್ನ ಅಣ್ಣನ ಸಾಲವನ್ನು ನಾನು ತೀರಿಸ್ತೇನೆ. ನೀನು ನನ್ನ ಮದುವೆ ಆಗೋ. ಹಣದ ಬಗ್ಗೆ ದಯವಿಟ್ಟು ಚಿಂತೆ ಮಾಡಬೇಡ ಅಂತ ಹೇಳಿದ. ಧನ್ಯಾ ಅವನ ಕೈಗಳನ್ನು ಪಕ್ಕಕ್ಕೆ ಸರಿಸಿ ದೃಢವಾಗಿ ಹೇಳಿದ್ಲು. ಬೇಡ ಪ್ರಜ್ವಲ್, ನಿನ್ನ ಹಣದ ಸಹಾಯ ಖಂಡಿತ ನನಗೆ ಬೇಡ. ನನ್ನ ಸಮಸ್ಯೆಯನ್ನು ನಾನೇ ಬಗೆಹರಿಸ್ಕೊಳ್ತೇನೆ. ನನ್ನ ಅಣ್ಣ ಮಾಡಿರುವಂಥ ಸಾಲವನ್ನು ತೀರಿಸಲು ನಾನು ಕಾನೂನುಬದ್ಧವಾಗಿ ಹೋರಾಡ್ತೇನೆ ಅಥವಾ ನ್ಯಾಯಾಲಯದ ಮೊರೆಯನ್ನು ಹೋಗ್ತೇನೆ. ದಯವಿಟ್ಟು, ನಾನು ನಿನ್ನಿಂದ ಬೆಂಬಲ ಬಯಸಿದ್ದೇ ಹೊರತು ನಿನ್ನ ಹಣವನ್ನು ಕಸಿದುಕೊಳ್ಬೇಕು ಅಂತ ಅಲ್ಲ. ನಿನ್ನ ಅಮ್ಮನ ಬಗ್ಗೆ ನಿನಗೆ ಆಲ್ರೆಡಿ ಗೊತ್ತಿದೆ. ನಾನು ಆ ರೀತಿಯೆಲ್ಲ ಅನಿಸ್ಕೊಳ್ಳಿಕ್ಕೆ ತುಂಬ ಕಷ್ಟ. ಈ ರೀತಿ ಸಾಲವಂತಳಾಗಿ ಉಳಿಯೋದು ತುಂಬ ಈಸಿ ಅನಿಸುತ್ತೆ, ಆ ರೀತಿಯ ಕೆಟ್ಟ ಅಪವಾದವನ್ನು ಹೊರೋಕ್ಕಿಂತ. ಧನ್ಯಾಳ ಇದರೀತ ಮಾತುಗಳನ್ನು ಕೇಳಿಸಿಕೊಂಡ ಅಭಯ್ಗೆ ಒಂದು ಕ್ಷಣ ಅವಳ ಮೇಲೆ ಗೌರವ ಮೂಡಿತು. ಅಷ್ಟರಲ್ಲೇ ರೆಸ್ಟೋರೆಂಟ್ ಒಳಗೆ 4-5 ಜನ ಗೂಂಡಾಗಳು ನುಗ್ಗಿ ಬಾಗಿಲನ್ನು ಮುಚ್ಚಿದ್ರು. ಅವರು ನಿನ್ನೆ ಧನ್ಯಾ ಎದುರಿಸಿದ್ದ ಸಾಲಗಾರರ ಕಡೆಯವರು. ಒಬ್ಬ ವ್ಯಕ್ತಿ ಸಣ್ಣ ಚಾಕುವನ್ನು ತೆಗೆದು ಧನ್ಯಾಳ ಕೆನ್ನೆಗೆ ಗಾಯ ಮಾಡಲು ಮುಂದಾದ. ಪ್ರಜ್ವಲ್ ಭಯದಿಂದ ಹಿಂದೆ ಸರಿದು ಗೋಡೆಗೆ ಹೊರಗೆ ನಿಂತ್ಕೊಂಡ್ಬಿಟ್ಟ. ಧನ್ಯಾ ಓಡಲು ಪ್ರಯತ್ನಿಸಿದಾಗ ಆ ವ್ಯಕ್ತಿ ಅವಳ ಕೈಯನ್ನು ಹಿಡಿದು ಎಳೆದಾಡ್ದ. ಆ ಕ್ಷಣದಲ್ಲಿ ಚಿರತೆಯಂತೆ ಜುಗಿದಂತಹ ಅಭಯ್ ಸಿಂಹ ಆ ಗೂಂಡನ ಕೈಯನ್ನು ಮೆಟ್ಟಿ ಹಿಡಿದು ಧನ್ಯಾಳನ್ನು ತನ್ನ ಕಡೆ ಎಳೆದುಕೊಂಡ. ತನ್ನ ಶಕ್ತಿಯುತ ತೋಳುಗಳಿಂದ ಧನ್ಯಾಳ ಸೊಂಟವನ್ನು ಹಿಡಿದು ರಕ್ಷಿಸ್ತಾನೆ. ಆ ಹಠಾತ್ ಬೆಳವಣಿಗೆಯಿಂದ ಧನ್ಯಾ ಕಂಗಾಲಾಗಿ ಹೋಗ್ತಾಳೆ. ಅಭಯ್ ಅವಳನ್ನು ಅಪ್ಪಿಕೊಂಡಿದ್ದ. ಈ ರೀತಿಯಾಗಿ ಮತ್ತು ಅವರಿಬ್ಬರ ನಡುವಿನ ಸಾಮೀಪ್ಯದಿಂದಾಗಿ ಧನ್ಯಾಳಿಗೆ ಒಂದು ನಾಡಿ ಬಡಿತ ಅನ್ನೋದು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಅವಳಿಗೆ ತಿಳಿಯದಂತಾಯಿತು. ಅವರಿಬ್ಬರ ಮುಖಗಳು ಅತಿ ಹತ್ತಿರವಿದ್ದರೂ ಕೇವಲ ಒಂದು ಕ್ಷಣದ ವಿದ್ಯುತ್ ಸಂಚಲನ ಇಬ್ಬರ ದೇಹದಲ್ಲೂ ಅರಿವಾಯಿತು.
ರೆಸ್ಟೋರೆಂಟ್‌ನಲ್ಲಿ ಸುಂದರವಾದ ಪ್ರೇಮಗೀತೆಯೊಂದು ಮುಳುಗ್ತಾ ಇತ್ತು. ಆ ಕ್ಷಣದಲ್ಲಿ ಧನ್ಯ ತನ್ನ ಗೆಳೆಯ ಪ್ರಜ್ವಲ್‌ನನ್ನ ಮರೆತು ತನ್ನನ್ನು ರಕ್ಷಿಸಿದಂತಹ ಈ ಅಚಲ ವ್ಯಕ್ತಿತ್ವದ ಅಭಯ್ ಸಿಂಹನನ್ನ ಕಣ್ಣುಗಳಲ್ಲಿ ಕಳೆದು ಹೋದ್ಲು. ಮೊದಲ ಭೇಟಿಯಲ್ಲಿ ದ್ವೇಷ ಮತ್ತು ರಕ್ಷಣೆ ಎರಡೂ ಸಮ್ಮಿಳಿತವಾಗ್ತಾ ಇದೆ. ವಿಧಿ ಈಗ ಇಬ್ಬರನ್ನ ಒಂದೇ ದಾರಿಯಲ್ಲಿ ಕರೆತಂದಿದೆ. ಮುಂದೆ ಏನಾಗಲಿದೆ ಯಾರಿಗೂ ಗೊತ್ತಿಲ್ಲ. ರಾಕ್ಷಸ ನಂದಿಸಲು ಬರುತ್ತಾನಾ ಅಥವಾ ಪ್ರೇಮಿಯಾಗಿ ಬದಲಾಗ್ತಾನಾ ಗೊತ್ತಿಲ್ಲ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಕತೆ ಪಟ್ ಅಂತ ತಕ್ಷಣ ಸಿಕ್ಬಿಡತ್ತೆ. ಬೆಳಗ್ಗೆ 7 ಗಂಟೆಗೆ ಒಂದು ಕತೆ ಅಪ್ಲೋಡ್ ಆಗುತ್ತೆ, ಸಂಜೆ 6 ಗಂಟೆಗೆ ಒಂದು ಕತೆ ಅಪ್ಲೋಡ್ ಆಗುತ್ತೆ. ಮಿಸ್ ಮಾಡದೆ ನೋಡಿ ಪ್ಲೀಸ್. ಮೆಂಬರ್ಸ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.